ಆಂಟಿ ಮೇಲೆ ಮಾನ್ಯ ಮಾನ್ಯನ ಮೇಲೆ ಕೃಷಿಕ. ಲಾಸ್ಟ್ 5 years ಬ್ಯಾಕ್ ಇಲ್ಲಿ ಈ ಮೆಟ್ಲು ಏನು ಇರ್ಲಿಲ್ಲ. ಕಾಂಪಿಟೇಷನ್ ಮಾಡ್ಕೋತಾರಲ್ಲ. ಬಿರಿಯಾನಿ ಡ್ರೈ ಗ್ರೇವಿ ನಮ್ದು ಬಂತು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ CS Vlogs in ಕನ್ನಡ. ಇವತ್ತು ನಾವೆಲ್ಲ ಹೋಗ್ತಿದ್ವಿ. ಯಾವ ದೇವಸ್ಥಾನ? ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ತುಮಕೂರಿಂದ ಬಿಟ್ಟು ಮುಂದೆ ಗುಬ್ಬಿ. ಏನ್ ಸ್ಪೀಡ್ ಆಗೋಯ್ತು ನೋಡು. ಗುಬ್ಬಿ ಹತ್ರ ಒಂದು ನರಸಿಂಹಸ್ವಾಮಿ ದೇವಸ್ಥಾನ, ಸರ್ ಅವ್ರ ಮನೆ ದೇವ್ರಿಗೆ ಹೋಗ್ತಿದೀವಿ. ನಾವ್ ಆಗ್ಲೇ ತುಂಬಾ ಮಹಾನಿನ್ ಮುಡಿ ಟೈಮಲ್ಲಿ ಹೋಗಿದ್ದಿತ್ತಲ್ವಾ, ತುಂಬಾ ವರ್ಷ ಆದ್ಮೇಲೆ ಸುಮ್ನೆ ಏನೋ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಹೋಗ್ಬೇಕು ಅನ್ಕೊಂಡು ಸೊ ಎಲ್ಲ ನಾವು ಹೊರಟಿದೀವಿ ದೇವಸ್ಥಾನಕ್ಕೆ. ಇವಾಗ ಟಿಫನ್ಗೆ ಶ್ರಾವಣ ಅಲ್ವಮ್ಮ? ಹಾ ಕರೆಕ್ಟ್, ಶ್ರಾವಣದಲ್ಲಿ ಹೋಗ್ತಾರಲ್ವಾ. ಶ್ರಾವಣದಲ್ಲಿ ರೆಗ್ಯುಲರ್ ಆಗಿ ಹೋಗ್ತಾರೆ. ಹಂಗೆ ಇವತ್ತು ರಜಾ ಇತ್ತಲ್ಲ, ನಾವು ಒಟ್ಟಿಗೆ ಎಲ್ಲ ಅವ್ರ ಜೊತೆ ಹೊರಟಿದೀವಿ. ಸ್ಕೂಲ್ ಎಲ್ಲ ರಜಾ ಇವತ್ತು, ಎಲ್ಲ ಹೊರಟಿದೀವಿ ನಾವು ಇವತ್ತು. ಟಿಫನ್ಗೆ ಎಲ್ಲಿ ನಿಲ್ಸಿದೀವಿ ನಾವು ಇವತ್ತು? ಇದು ಕ್ಯಾತ್ಸಂದ್ರ ಹತ್ರ ಹೆವಿ ಟಿಪ್ಪರ್ಗಳು ಜಾಸ್ತಿ ಅಲ್ಲ, ಮಕ್ಕಳು ಆರ ನೋಡ್ಕೊಂಡು ಹೋಗ್ತಾರೆ. ಕ್ಯಾತ್ಸಂದ್ರ ಹತ್ರ ಇಡ್ಲಿಗೆ ತಿನ್ನೋಣ ಅನ್ಬಿಟ್ಟು ಫೇಮಸ್ ಅಂತ ಇಡ್ಲಿ ಎಲ್ಲ ಅದೇ ಅಂತಾರೆ ಫೇಮಸ್ ಅಂತ. ತಿಂಡಿ ತಿನ್ಕೊಂಡು ಹಿಂಗೆ ನಡಿ ಎಲ್ಲ ಹೋದ್ರು. ನಾವು ಹೋದ್ರು ತಿಂಡಿ ತಿನ್ಕೊಂಡು ಫಸ್ಟ್, ಆಮೇಲೆ ಮುಂದಿನ ಕತೆ. ಟಿಫನ್ ಮಾಡಿ ಡೈರೆಕ್ಟ್ ದೇವಸ್ಥಾನ. ಇಡ್ಲಿ ಮೇಲೆ ದಪ್ಪದಾಗ ಬೆಣ್ಣೆ ಹಾಕ್ತಾರಂತೆ, ನೋಡೋಣ. ಈ ಕಡೆ ಒಂದು ಯಾರೋ ಬೇರೆ ಬ್ರಿಡ್ಜ್ ಆಗ್ಬಿಟ್ಟಿದೆ, ನಾವು ನೋಡೇ ಇಲ್ಲ. ಸಿದ್ಧಗಂಗಾ ಮಠ 1/2 ಕಿಲೋಮೀಟರ್. ಇದಾಗ್ತು. ನಾನ್ ತುಂಬಾ ವರ್ಷ ಆಯ್ತಲ್ವಾ ಬಂದ್ ಈ ಕಡೆ. ಈ ರೂಟ್ ನಾವ್ ಏನಕ್ಕೂ ಬರೋದೇ ಇಲ್ಲ. ಕಮ್ಮಿ ಆ ಹೋಟ್ಲ್ ಅನ್ಸುತ್ತೆ. ಸಿಕ್ಕಾಪಟ್ಟೆ ಅಷ್ಟು ಆಗ್ತಾ ಇದೆ. ಎಷ್ಟು ಟೈಮ್? 10 ಗಂಟೆ. ಜನ ಹೆವಿ ಅವ್ರು. ಕೆಳಗಡೆ ಎಲ್ಲ ಫಿಲ್ ಆಗ್ಬಿಟ್ಟವ್ರ ಜನ. ಕೆಳಗಡೆ ಸಿಕ್ಕಾಪಟ್ಟೆ ಜನ ಇದೆ. ಅಲ್ಲೂ ಜನ ಜಾಸ್ತಿ, ಸಿಕ್ಕಾಪಟ್ಟೆ ಜನ. ಹೋಗ್ಬಿಟ್ಲಾ? ಆರ್ಡರ್ ಮಾಡಿದ್ಮೇಲೆ ಎಷ್ಟೊತ್ತು ಮಾಡ್ತಾರ ಮಕ್ಕಳು? ಆರ್ಡರ್ ಮಾಡಿದ್ಮೇಲೆ ಎಷ್ಟೊತ್ತು ಮಾಡ್ತಾರ ಗೊತ್ತಿಲ್ಲ. ಪಟ ಅಂತ ತಿನ್ಕೊಂಡು ಹೊರಟಾಗದೆ. ಆರ್ಡರ್ ಮಾಡಿದೀವಿ 1947 ಅಂತೆ. ನಮ್ಗೆ ಇಂಡಿಪೆಂಡೆನ್ಸ್ ಬಂತಲ್ಲ, ಅವಾಗ ಸ್ಟಾರ್ಟ್ ಆಗಿದೆ. ಅವಾಗ ಬ್ರಿಟಿಷ್ ಹಿಂಗ್ ಹೋದಾಗ ಅಂಗಡಿ ಓಪನ್ ಆಗಿದ್ದಂತೆ, ನನಗೂ ಗೊತ್ತಿಲ್ಲ. ಇಡ್ಲಿ ನೀನು ಬೆಣ್ಣೆ ಬೇಡ ಅಂದಲ್ಲ? ಇಲ್ಲ ಅಮ್ಮ, ಬೇಕಂದ್ರೆ ಮಾತ್ರ ಅಂತೆ. ಬೇಕಾ? ಹಾಕಿ. ನಿಂಗೆ ಬೆಣ್ಣೆ ಬೇಕಾ ಚಿನ್ನಿ? ಬೆಣ್ಣೆ ಬೇಕಾ? ಅಪ್ಪಿ ಅಲ್ಲಿ ಕೂತವಳೆ. ಅಪ್ಪಿ ಹಂಗೆ ಕಿತ್ಕೊಬಿಟ್ಟೆ. ಅಪ್ಪಿ ಇಲ್ಲಿ ಅಲ್ಲಿ ದನ ಮೇಯಿಸ್ತಿದ್ದಾರೆ. ಹಿಂಗೆ ಸೌಂಡ್ ಹಿಂಗೆ ಕ್ಲೀನ್ ಆಗಿ. ಬೇಡ, ಹಂಗೆ ಇರ್ಲಿ. ಬಿಸಿ ಇಲ್ಲ ಇಡ್ಲಿ, ತುಂಬಾ ಏನಿಲ್ಲ. ದೋಸೆ ಆರ್ಡರ್ ಮಾಡಿ ಹೇಳಿ. ದೋಸೆ ನೋಡೋಣ, ತಿನ್ಬಿಟ್ಟು ಟೇಸ್ಟ್ ಹೇಳೋಣ. ವಾವ್, ಖುಷಿ ಮಾಡ್ಕೋ ಬೇಗ. ದೋಸೆ ಕೊಡ್ಲಾ? ದೋಸೆ ಎತ್ಕೊಡಮ್ಮ. ಹಂಗೆ ದೋಸೆ ಕೊಡ್ಲಾ? ಸಿಂಧು ಮತ್ತೆ ಏನ್ ತಿಂತ್ಯಾ? ಚಟ್ನಿ ಟ್ರೈ ಮಾಡೋಣ. ದೋಸೆ ಬೇಡ, ಇಡ್ಲಿ ಬೇಡ. ಖಾರ ಇದೆ. ಸಾಂಬಾರಾ? ಸಾಂಬಾರು, ಚಟ್ನಿ. ಚಟ್ನಿ ಖಾರ ಇದೆ. ಸಾಂಬಾರು ಲೈಟ್ ಖಾರ ಇದೆ. ಹೌದಾ? ಚೆನ್ನಾಗಿದೆ. ರಿಷಿಕಾ ಆಗ್ಲೇ ಕಾರ್ ಏರಿದಾಳೆ. ಒಳಗಲ್ಲ, ವೇಲೆ ಹಿಂಗ್ ಕೂತೈತ್ ನೋಡೋದ್ ಏನೋ ಒಂದ್ ಇಟ್ಕೊಂಡು. ಅಯ್ಯೋ ತಿಂಡಿ ಮುಗೀತು, ಒಳ್ಳೆ ತಿಂಡಿ. ದೇವಸ್ಥಾನದ ಕಡೆ ಹೊರಟ್ವಿ. ಹತ್ರಿ ಹೋಗ್ಬಿಡ್ಲ ನಾನು. ತಿಂಡಿ ಮುಗಿಸಿ ಇವಾಗ ನಾನ್ ಸ್ಟಾಪ್ ಡೈರೆಕ್ಟ್ ದೇವಸ್ಥಾನನೇ. ಹಾಕಂದ ಹೊರಡೋಣ. ಯಾಕೋ ಅಕ್ಕ ತಂಗಿಯರು ಇಬ್ರು ನಾಟಕಗಳು ಆಡ್ತಾ ಇದ್ದಾರೆ. ಆಂಟಿ ಮೇಲೆ ಮಾನ್ಯ ಮಾನ್ಯನ ಮೇಲೆ ಕೃಷಿಕ.
ಮೂರ್ ಜನ ಒಂದ್ ಸೀಟಲ್ಲಿ 3 ಜನ ಕೂತವ್ರೆ. ಅಯ್ಯಬ್ಯೂ ಅಂತೆ. ಹೇಳ್ಕಂದ ಖುಷಿ Happy birthday, Narasimha Day. ಇದು ಕಂದ ತ್ರಿಷಿಕಾ ಏನ್ ಕಂದ ಏನ್ ನೋವ್ತಿದೆ ತ್ರಿಷಿಕಾ ಏನ್ ನೋವುತ್ತಿದೆಪ್ಪ? ಏನ ಹೊಟ್ಟೆ ನೋವಾ? ಕರೆಕ್ಟ್ ಆಗಿ ಹೇಳಿ ನೋವು ಹೇಳು. ಥ್ಯಾಂಕ್ ಯು. ನೀನ್ ಬಾಪ ಟಾಚು ಮಾಡಪ್ಪ, ನೀನ್ ಟಾಚು ಮಾಡ. ಆಯ್ತು, ತಿಂಡಿ ತಿನ್ನು ಹೊಟ್ಟೆ ನೋವು ಹೋಗುತ್ತೆ. ಓಕೆನಾ? ಹೇಳಪ್ಪ. ನಾನು ಆಡ್ತೀನಿ, ನೀನ್ ಆಡು. ಸಾ ಈಗ ನೀನು ಹಾಕೊಳ್ಳ ಕೊಡಪ್ಪ. ಸಾ ರೀ ಗ ಮ ಪ ದ ನೀ ಸಾ. ಈಗ ನಮ್ಗೆ 150 ಕೊಟ್ಟಿದ್ದೀರಾ ಕೆಜಿಗೆ? ಸರಿ, ಎಷ್ಟು ಕೆಜಿ? 16 ಕೆಜಿನಾ? 16. ಸರಿ ಸರಿ ಆಯ್ತು, ಎಷ್ಟಾಯ್ತು ಲೆಕ್ಕ ಹಾಕ್ಬಿಡಿ. ಆಯ್ತು, ಕೆಲಸ ಮಾಡಿ. ಇಡ್ಲಿ ತಿನ್ನಲ್ಲ, ಹೊಟ್ಟೆ ತುಂಬೋಗಿ ನಿದ್ದೆ ಇಳಿದ್ಬಿಡ್ತು. ಚೆನ್ನಾಗಿದ್ದರೆ ಇನ್ನೇನು ಒಂದು 15 ನಿಮಿಷ ರೀಚ್ ಆಗ್ತೀವಿ. ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಕೆಳಗೆ ಬಂದು ಕೋಳಿ ಕುಯ್ಯೋದಯ್ಯ. ಏನು ಮೆನು? ಇನ್ನಲ್ಲೇನೋ ಮಾಡ್ತಾರೆ. 3 ಗಂಟೆ ಅಷ್ಟು ರೆಡಿ ಆಗುತ್ತೆ. ಅಷ್ಟು ದೇವ್ರದ್ದು ಪೂಜೆ ಮುಗಿಸಿ ಕೆಳಗೆ ಬಂದು ತೋರಿಸ್ತೀನಿ ಬೆಟ್ಟ. ಚೆನ್ನಾಗಿದೆ ದೇವಸ್ಥಾನ. ಎಂಟ್ರಿ ಎಲ್ಲ ತೋರಿಸ್ತೀವಿ. ರೀಚ್ ಆಗ್ತಿದ್ದಂಗೆ ಆರ್ಚಿಂದನೇ ತೋರಿಸ್ತೀವಿ. ಎಲ್ಲ ಮುಗಿಸ್ಕೊಂಡು ಸಿಗೋಣ. ದೇವಸ್ಥಾನದ ಹತ್ರ ತಿರ್ಗಾ ಸಿಗ್ತೀನಿ. ಬಾಯ್. ದೇವಸ್ಥಾನ ಎಂಟ್ರಿ. ಆರ್ಚ್ ಎಲ್ಲ ಚೆನ್ನಾಗಾಗ್ಬಿಟ್ಟಿದೆ. ಇತ್ತು ಇನ್ನೊಂದ್ಸಲ ಚೆನ್ನಾಗಿ ಕಲರ್ಫುಲ್ ಆಗಿ ಇನ್ನೂ ಚೆನ್ನಾಗಾಗಿದೆ. ಅವಾಗಲೂ ಇತ್ತು. 5 ವರ್ಷ ಆಗಿತ್ತ ಫಂಕ್ಷನ್ದು? ಇನ್ನೂ ಜಾಸ್ತಿ ಆಗಿತ್ತು. ಮಹಾನಿಂಗ್ ಮುಡಿ ಅದಾದ್ಮೇಲೆ ಯಾವಾಗಲೂ ಒಂದ್ಸಲ ಬಂದಂಗಿರೋ ಜಾಸ್ತಿ. ಹಂಗೆ ಒಂದು 6-7 ವರ್ಷ ಹೋಗಿದೆ. ದೇವಸ್ಥಾನ ಇಲ್ಲಿಂದ ಬೆಟ್ಟ ಹತ್ಕೊಂಡು ಹೋಗ್ಬೇಕು 1 ಕಿಲೋಮೀಟರ್. ನಾವು ಮಕ್ಕಳು ಬರ್ಬೇಕಾದ್ರೆ ಆಟೋ ಫೆಸಿಲಿಟಿನೂ ಇರ್ಲಿಲ್ಲ. ಇದೆಲ್ಲ ಫುಲ್ ಮಣ್ಣು ರೋಡು, ಕಲ್ಲು ರೋಡು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಿತ್ತು. ಎಲ್ಲೂ ಟಾರ್ ಹಾಕೋರಲ್ಲ. ದೇವಸ್ಥಾನ ರೀಚ್ ಆದ್ವಿ. ಬಿಸಿಲು ಸ್ವಲ್ಪ ಕಮ್ಮಿ ಇದೆ. ಇಲ್ಲಾಂದಿದ್ರೆ ಇಲ್ಲ ಕೈಲಿ ಕುಡ್ರಕ್ ಆಗ್ತಿರಲಿಲ್ಲ. ಸಿಕ್ಕಾಬಿಟ್ಟು ಬಿಸಿ. ಅದಕ್ಕೆ ಇದು ಮಾಡಿರೋದು. ಇದು ಸುಡಲ್ಲ. ಪೇಂಟ್ ಹಾಕಿರೋದಾ? ನೆಕ್ಸ್ಟ್ ಏನ್ ರಶ್ ಇಲ್ಲ? ಯಾರು ರಶ್ ಇದಾರೆ ಅಂದ್ರಲ್ಲ? ಅಷ್ಟಂತ ಏನ್ ಜನ ಇಲ್ಲ. ಅದು ಪರವಾಗಿಲ್ಲ. ಮೇಲಿದ್ರೆ ಬೇಗ ಆಗ್ಬಿಡುತ್ತೆ ಪೂಜೆ. ಇಲ್ಲಿ ಇದೇನ್ ಮಾಡಂಗಿಲ್ಲ. ಕೊಟ್ಟಿ ದೇವ್ರ ಸಾಮಾನು ಕೊಟ್ಟು ಪೂಜೆ ಮಾಡಿಸ್ಕೊಡೋದು ಅಷ್ಟೇ ತಾನೆ. ಬೇಗ ಆಗುತ್ತೆ. ಐಟಮ್ಸ್ ಎಲ್ಲ ಕೆಳಗೆ ತಗೋಬೇಕಾ ಅಡುಗೆದು? ಇಲ್ಲೂ ಒಂದಿದೆ ಅಲ್ವಾ ಕೆಳಗಡೆ ಒಂದು? ಅದೆಲ್ಲ ಸ್ಟವ್ ಸಿಲಿಂಡರ್ ಎಲ್ಲ ಸೊ ಒಲೆಯಲ್ಲಿ ಏನ್ ಮಾಡಲ್ಲ. ಹೌದು, ಅಲ್ಲೊಂದು ಒಲೆಯಲ್ಲಿ ಮಾಡಂಗೆ ಚೆನ್ನಾಗದು. ಎಲ್ಲಿಗೆ ಹೋಯ್ತು? ಮುಂಚೆ ನಾವು ಬಂದಾಗ ಲಾಸ್ಟ್ 5 years ಬ್ಯಾಕ್ ಇಲ್ಲಿ ಈ ಮೆಟ್ಲು ಏನು ಇರ್ಲಿಲ್ಲ. ಫುಲ್ ಕಲ್ಲೆ. ಮೊನ್ನೆ ಸೌಮ್ಯಕ್ಕ ನಾವಿಲ್ಲೆಲ್ಲ ರೀಲ್ಸ್ ಮಾಡಿದ್ವಲ್ಲ, ನಾನು, ಕಾರ್ತಿಕ್, ಕುಳ್ಳಿ, ರಾಕಿ ಎಲ್ಲ. ಸೌಮ್ಯ ಇಲ್ಲಿ ನಾವು ಲಾಸ್ಟ್ ಬಂದಾಗ ಏನು ಇರ್ಲಿಲ್ಲ. ಇಲ್ಲಿ ಮೆಟ್ಲು ಏನು ಇರ್ಲಿಲ್ಲ. ಬರುತ್ತೆ ಖುಷಿ ಆಗುತ್ತೆ. ನೆನಪಾದ್ರೆ ಕಮೆಂಟ್ ಮಾಡು. ಮಾಡ್ತೀಯ ಗೊತ್ತು. ಸೌಮ್ಯ ಕಮೆಂಟ್ ಮಾಡ್ತಾರೆ ನೋಡಿ. ಮಿಸ್ ಇಲ್ಲ. ಅದಕ್ಕೆ ಇವತ್ತು ಹೋಗೋಷ್ಟಲ್ಲಿ ಕ್ವಾಟ್ಲೆ ಇನ್ನೊಂದ್ಸಲ ತ್ರಿಷಿಕನ ಹತ್ರಕ್ಕೆ ಬರಲ್ಲ ಅದು. ಅವಳು ಎದ್ರುಕೋತಾವಳ ಅದನ್ನ ನೋಡಿ.
ಮಹಾನ್ಯ ತ್ರಿಷಿಕನ ಹತ್ರನೇ ಬರಲ್ಲ ಇನ್ನೊಂದ್ಸಲ ಅದು. ನಾನು ಹಿಂಸೆ ಕೊಟ್ರೆ ನನಗೆ ಹಿಂಸೆ ಕೊಡ್ತಲ್ಲ ಬೈಕೋತಿರ್ತಾನೆ ಒಂದ್ಸರಿ. ಮಕ್ಳ ಹತ್ರ ಮಾತ್ರ ಸಿಗಾಕೋಬಾರ್ದಪ್ಪ, ಹಿಂಸೆ ಕೊಡ್ತಾವೆ ಅಲ್ವಾ. ತಾಳು ಹಿಂದೆ 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 ಹಿಂದೆ. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಬನ್ನಿ ಬನ್ನಿ ಹೋಗೋಣ, ಬನ್ನಿ ಬನ್ನಿ ಹೋಗೋಣ. ಬರುತ್ತೆ ನಡಿ. ಅತ್ತೆ ಬರುತ್ತೆ. ಇಲ್ಲಿ ಎತ್ಕೊಂಡಿಲ್ವಾ ಅಲ್ಲಿ? ಮೆಟ್ಲು ಚೆನ್ನಾಗಿದ್ರೆ ಏನನ್ಸಲ್ಲ, ಆರಾಮಾಗಿ ಹತ್ಕೋಬಹುದು ಎಷ್ಟು ದೊಡ್ಡದಿದ್ರು. ಜಿಪ್ಲೈನ್ ಹಾಕ್ಸ ಹಿಡಿಯಕ್ ಡೈರೆಕ್ಟ್ ಆಗಿ ಇಳಿಬಹುದು. ಅಲ್ಲಿ ಆ ಕಡೆ ಚಾರಮಂಡಿ ಶಿಖಾ ಕಾಲಿಯಾಗಿ ತೊಳಿತಿದ್ಯಾ? ಬೈಯ ಸ್ನಾನ ಮಾಡಿದ್ಯಾ ತಾನೆ? ಇಲ್ಲೆಲ್ಲ ಅವಾಗ ಇನ್ನು ಕನ್ಸ್ಟ್ರಕ್ಷನ್ ನಡೀತಿತ್ತಲ್ವ ಇದೆಲ್ಲ. ಈಗೆಲ್ಲ ಮೇಲೆಲ್ಲ ಮೋಸ್ಟ್ ಇನ್ನೂ ಏನೋ ಹಾಕ್ಬೇಕನ್ಸುತ್ತೆ, ಶೀಟು ಅಂಚನು. ಯಾಕೆ? ಹೌದು, ಅಲ್ಲಿ ಅಂಚೆಲ್ಲ ಇಟ್ಟವ್ರಲ್ಲಿ ಒಳಗೆ. ಲೆಕ್ಕ ಬರಲ್ವಾ ಸರ್ ನಿಮ್ಗೆ? ಹಾನಮ್ಮ ಬಾ, ಮಾಂಜೇಜೆ ಮಾಡಕೊಂಡು ಬಾ, ಮಾಂಜೇಜೆ ಮಾಡಕೊಂಡು. ಇಲ್ಲಿ ಮಾಂಜೇಜೆ ಮಮ್ಮಿ ಅದಕ್ಕೆ ನೋಡಿ ಕೂದ್ಲಾಕ್ ತುಕ್ಕಿಡ್ದೈತೆ ಅಲ್ವಾ? ಫುಲ್ ಕಲರ್ ಗಾಡ್ಸ್ನಂಗೆ ಜೀ ಸುಮನ್ ಚೇಂಜ್ ಬ್ಯಾಗಲ್ಲೇ. ಆಯ್ತು, ಇರ್ಲಿ ಬಿಡಿ, ಹೇಳ್ಕೊಡ್ತೀನಿ ಕಂದ. ದೇರ್ ಫೀಟ್ ನಮಸ್ತೆ ಮಾಡಪ್ಪ. ಹಾ, ಕಾಂಪಿಟೇಷನ್ ಮಾಡ್ಕೋತಾವ್ರಲ್ಲ. ಹಾ, ಮೇಲ್ ನೋಡಿ ಕೆಳಗೆ ಕೈ ಮುಕ್ಕೋಬೇಕು. ಸಂಜು ಏನ್ ಸಮಾಚಾರ? ಆರಾಮ? ಫಸ್ಟ್ 1 by 1. ಫಸ್ಟ್ ಬಬ್ಲು, ರಿಷಿಕಾ. ಈ ಮಗುಗ್ ಸ್ಟ್ರಾಂಗ್ ಆಗ ಯಾರಿಗೆ? ಯಾಕೆ ಇಸ್ಕೊಂಡೆ? ಮಹಾನ್ಯ ತ್ರಿಷಿಕಂಗೂ ಬೇಕು ಅಂತ ತೆಗೆಸ್ಕೊಂಡೆ. ಒಬ್ರು ತಗೊಂಡ್ರೆ ಒಬ್ರಿಗೆ. ತ್ರಿಷಿಕಾ ಮಲಗಿದ ಕಟ್ತೀನಿ ನೋಡೋಣ. ಹಂಗೆ ಇಟ್ಕೊಬಿಡು ಮೈದಲ್ಲಿ ಇದ್ ಮಾಡಿ. ಕಟ್ಟಣ ಇಲ್ಲ, ಇಟ್ಕೋ ಅಪ್ಪಿ, ಇಟ್ಕೊಮ್ಮ, ಕಟ್ತೀನಿ. ಕಟ್ಟಿಸ್ಕೊತಿಲ್ಲ ಬಿಡು. ಏನ್ ಚೆನ್ನಾಗಿಲ್ಲ ಅದು. ಕಾಡ ಅದು ಕಾಡೆ ಈ ಕಡೆ ಎಲ್ಲ ಪೂರ್ತಿ ಈ ಸೈಡ್ ಎಲ್ಲ ಪ್ರಾಣಿಗಳು ಬರಲ್ಲ ಅಷ್ಟೇ ಈ ಕಡೆ. ಎಸಿಬೇಕಂತ ತಿರ್ಗಾ ಮಮ್ಮಿ ನೋ. ಇನ್ನು ಅವಳಿಗೇನ್ ಬೇಜಾರಾಗಲ್ಲ, ಸಾಕಾಗಲ್ಲ, ಆಡ್ಸೋರು ಸಾಕಾಗಲ್ಲ. ಓಕೆ, ಸಾಕ್ ಬಾ 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 ಹೋಗೋಣ, ಚಿಚ್ಚಿ ಮಾಡೋಣ. ಚಿಚ್ಚಿ ಚಿನ್ನಿ ಅಲ್ಲಿ ಕೋಳಿ ಕುಯ್ಯೋಣ ಬಪ್ಪ, ಬೇಗ ನಾವು ಕೆಳಗೋಗಿ ಕುಯ್ಯ. ಹುಷಾರು, ಕೈ ಹಿಡ್ಕೊ. ದೇವಸ್ಥಾನ ಎಲ್ಲ ಮುಗಿಸಿ ಇವಾಗ ಸ್ಪಾಟ್ ಬಂದಿದೀವಿ. ಇದೇ ನಮ್ ಜಾಗ. ಅಡ್ಗೆ ಸ್ಟಾರ್ಟ್ ಮಾಡ್ಬೇಕು, ಇನ್ನೂ ಮಾಡಿಲ್ಲ. ಅಡ್ಗೆ 10 ನಿಮಿಷ ಇಳ್ದೇ ಬಿಡ್ತಾಳ ಮಗಳು ಬಿಟ್ರೆ. ಕಂದ ಇಲ್ಲಿಂದ ಬರ್ತಿದೆ ಕಂದ ನೀರು, ಪೈಪು ಇಲ್ಲಿ. ಅಮ್ಮ ಸುಮ್ಮನೆ ಎದುರು ಬಿಟ್ಟಾಳ ಮಗಳು, ಸರಿಗಿಲ್ಲ ಅವಳು. ಗಾಡಿ ಬಂದಿದ ತಕ್ಷಣ ಎಲ್ಲ ಇಳಿಸಿ ಅಡಿಗೆ ರೆಡಿ ಮಾಡೋದು ಇವತ್ತು. ಇನ್ನು ಐಟಮ್ ಏನೋ ಗೊತ್ತಿಲ್ಲ, ಏನ್ ಮಾಡ್ತಾರೆ ನೋಡ್ಬೇಕು. ಹೋಗೋಣ ಹೋಗೋಣ. ತರ ಇದೆ, ಮಳೆ ಬಂದ್ರೆ ಚೆನ್ನಾಗಿರುತ್ತೆ. ಬಟ್ ಬಿಸ್ಲಿದೆ, ಮಳೆ ನಂಗೇನೋ ಡೌಟ್. ಒಂಥರ ಅಭಯ ಅಲ್ವಮ್ಮ? ಮಳೆ ಡೌಟೆ, ಸುಮ್ನೆ ಅನಿಯತ್ತಷ್ಟೇ, ಮಳೆ ಎಲ್ಲ ಬರಲ್ಲ. ನೋಡು ಹೆಂಗ ಬಿಸ್ಲು. ಬೇಡ ಕಂದ ಪ್ಲೀಸ್. ಅಕ್ಕಿ ನೀರಪ್ಪ ಅದು. ತ್ರಿಷಿಕಾ ತ್ರಿಷಿಕಾ ಅಲ್ಲೋಡಲಿ ಅಲ್ಲೋಡಲಿ.
ಆಯ್ತು, ಸಮಾಧಾನನಾ? ಹೋಗ್ಬರಿ. ಅಡುಗೆ ಡನ್. ಬಿರಿಯಾನಿ, ಫ್ರೈ, ಗ್ರೇವಿ. ನೀನು ತುಂಬ ದೊಡ್ಡ ತಟ್ಟೆ ತಿಂತಿದ್ಯಾ? ಎಲ್ಲೂ ಹೋಗಲ್ಲ ಬಿರಿಯಾನಿ, ಇಲ್ಲೇ ಇರೋದು ತಟ್ಟೆಗೆ. ಆಯಿತು. ಮುಗೀತು ಊಟ ಮುಗಿಸಿ ಮನೆಗೆ ಹೊರಟಿ ಮನೆ ಕಡೆ ಪಯಾಣ. ಯಾರೇ ಅಪ್ಪಿ? ಮಹಾನ್ ಕ್ರೌನ್ ಅಂತಿದ್ರು. ಇಂಗ್ಲೀಷಲ್ಲಿ ಮಾತಾಡಕ್ಕೆ ಹೇಳು. ಊಟ ಮಾಡಿದಾಗಲೇ 4:15 ಇವತ್ತು. ಮಾಡಿದ್ದೆಲ್ಲ ಸ್ವಲ್ಪ ಲೇಟ್ ಆಯಿತು, ಬಟ್ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು, ಮಜಾ ಆಯಿತು. ಮಳೆ ಬೇರೆ ಬಂತು, ಅದಕ್ಕೆ ಸ್ವಲ್ಪ ಲೇಟಾಗಿ ಹೊರಡ್ತಾ ಇದ್ದೀವಿ. ಆಯ್ತು, ಎಷ್ಟು ಟೈಮು? 5:15. ಹೋಗೋಷ್ಟರಲ್ಲಿ 1 ವಾರ. ರೋಡ್ ಚೆನ್ನಾಗಿದೆ, ಈಗ ಸಕಾಲಾಗಿ ಮಾಡಿದ್ದಾರೆ, 6 ವೇ ಮಾಡಿದ್ದಾರೆ. 7 o'clock ಇಲ್ಲಿಂದ ಹೊಟ್ಟೋಗ್ಬಿಡುವ ಅದನ್ನ. ನಾಳೆ ನಾನು ಹೋಗ್ಲಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಪ್ಪ. ಯೋಚನೆ ಮಾಡುವಂತೆ ಮಾಡ್ತಾನೆ ಇರೋ, ಹೋಗು ಅಂತ ಹೇಳಿದ್ದೀನಿ, ಯೋಚನೆ ಮಾಡ್ಕೊ. ನೆಕ್ಸ್ಟ್ ಸ್ಟಾಪ್ ಏನೋ ಐಸ್ ಕ್ರೀಮ್ ಅಂತಿದ್ರು. ನಿಮಗೆ ಸಿಕ್ಕಿದ್ರೆ ಆನ್ ದ ವೇ ಸಿಕ್ಕಿದ್ರೆ ನೆಲಮಂಗ್ಲಲ್ಲಿದೆ, ಅಲ್ಲಿ ಹೋಗಿ ತಿರುಗಿಸ್ಕೊಂಡು ಹೋಗ್ಬೇಕು. ನೋಡೋಣ, ಸಿಕ್ಕರೆ ತಿನ್ಕೊಂಡು ಜೈ ಅಂತ ಮನೆಗೆ ಹೋಗೋದು. ಪೋಲಾರ್ ಬೇರಲ್ಲಿ ಸಿಗೋಣ. ನಾಟ್ ಟು ಸ್ಪೈಸಿ, ನಾಟ್ ಟು ಸ್ವೀಟ್, ಜಸ್ಟ್ ಸ್ಪೈಸಿ ಅಂತ. ಈಗ 3ನೇ ಸ್ಟಾಪು ಪೋಲಾರ್ ಬೇರ್ಗೆ. ನೆಲಮಂಗ್ಲಾಗೆ ಬಂದ್ವಿ ಈಗ. ವಾಶ್ರೂಮ್ ಒಳಗಿದೆ, ಹೋಗಿ ಒಳಗಿರುತ್ತೆ. ಒರಿಜಿನಲ್ ಕಲರ್ ನೋಡ್ಕೊಳ್ಳಿ. ಚಂದು ಅದನ್ನ ಹೇಳ್ಕೊಬಾ ಇರ್ತೀನಿ. ಕಂದ ಒಳಗಿದೆ, ಕಂದ ಐಸ್ ಕ್ರೀಮ್ ಒಳಗಿದೆ. ಬಾ ಓಡ್ ಬಾ. ಬಂತು, ನಮ್ದು ಬಂತು. ಎಲ್ಲ ಹಾಟ್ ಚಾಕ್ಲೇಟ್ ಪಡ್ಜು ಆಂಟಿ. ಯಾವ ಐಸ್ ಕ್ರೀಮ್? ಓ, ಅದನ್ನ ಬೇರೆ ಸಪ್ರೇಟ್ ಹೇಳಿದ್ವಲ್ಲಪ್ಪ. ಇರ್ಲಿ ಬಿಡು, ಹಾಕೊಂಡು ತಿನ್ನೋಣ. ಮುಗಿಸಿ ಮನೆಗೆ ಬಂದ್ವಿ. ಎಷ್ಟಾಯ್ತು ಟೈಮು? 10 ಗಂಟೆ. ಸಾಕಾಗೋಯ್ತು. ಜರ್ನಿ ಏನಂದ್ರೆ ಹೇಳೋದು ಬಿಡುತ್ತೆ. ಆಲ್ಮೋಸ್ಟ್ ನಾವು 7-8 ಗಂಟೆ ನಾವು ಹೊರಟಿದ್ದು. ಬೆಳಗ್ಗೆ 7:30 ಅನಿಸುತ್ತೆ ನಾವು ಹೊರಟಾಗಲಿ. ಬರೋಷ್ಟರಲ್ಲಿ 10 ಗಂಟೆ. ಸಾಕಾಯಿತು. ನಾಳೆ ಬೇರೆ ಮೈಸೂರಿಗೆ ಹೋಗ್ಬೇಕು ನಾನು. ಎಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.